ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಲಾಗಲ್ಲಿ ಏನೇನು ಮಾಡ್ತೀವಿ ಅಂತ ನೋಡೋಣವಾ, ಬನ್ನಿ. ಆಚೆಗಾಕಮ್ಮ, ಇದೇನಿದು ಹುಳ? ಇದು ಎಂಥ ಹುಳ ಇದು? ನೋಡಿ ಇಲ್ಲಿ ಇಷ್ಟೊಂದು ಸೌಂಡ್ ಮಾಡ್ತೈತೆ ಬಾಯಿಲಿ. ಸಂಗಿ, ಆಚೆಗಾಕು ಬಾಯಿಲಿ. ಇದೇನು ಹುಳ ಇದು? ಇಲ್ಲಿ ನೋಡಿಲಿ, ಕೆಳಗಡೆ ಬಾ. ಗೊತ್ತಿಲ್ಲ. ಅಯ್ಯಪ್ಪ, ಏನ್ ಸೌಂಡು ನೋಡು. ಆಚೆಗೆ ಹಾಕ್ತಾ ಹುಡುಗಿ. ಅದೇನ್ ಮಾಡಲ್ಲ, ಒಂದ್ ಬಟ್ಟೆಗೆ ಹಾಕೊಂಡ್ ತಗೊಂಡು, ಇಲ್ಲಾಂದ್ರೆ ಒಂದ್ ಡಬ್ಬಿ ಕುಡ್ಕೊಂಡು ಹೋಗುವ. ಏನ್ ಮಾಡಲ್ಲ ಅದು. ಬಾ, ಇತ್ಕೊಂಡು ಹೋಗ್ಬೇಲಿ. ಇದ್ಕೊಂಡು ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ಕೊಡ್ಬ. ಅಯ್ಯಯ್ಯೋ ದೇವ್ರೆ, ಯಾವ ಥರ ಸೌಂಡ್ ಮಾಡುತ್ತೆ ನೋಡಲ್ಲಿ. ನಿನ್ ಥರನೇ ಅದು, ಕೋತಿ ಥರ. ಅದ್ರ ಸೌಂಡ್ಗೆ ಕೊಡ್ತಾರೆ ಆಸ್ಕಾರ ಮಾಡು. ಆಸ್ಕಾರ ಬೇಡ, ಈ ಥರ ಮಾಡಬಾರ್ದು. ಸುಮ್ಮನೆ ಅದು ಬಟ್ಟೆಗೆ ಹಾಕೊಂಡು ತಗೊಂಡು. ಬಟ್ಟೆಗೆ ಹಾಕು, ಬಟ್ಟೆಗೆ ಮೇಲೆ ಹಾಕ್ಬಿಡು. ಬಟ್ಟೆನ ಮೇಲೆ ಹಾಕು, ಹೊಸ್ಬಿಡು ಅದನ್ನ. ಹಾಂ, ಮುಚ್ಚು. ಅಯ್ಯೋ, ಏನು ಹಿಂಗೂ ಕಿರ್ತಾರ. ಓಡಿಸು, ಡೋರ್ ತೆಗಿ. ಆ ಕಡೆ ಅಲ್ಲಿಗೆ ಹೇಳ್ಕೊಂಡು ಹೋಗು. ಡೋರ್ ತೆಗಿ ಬಾಯಿಲೆ. ಏನು ಚಿಟ್ಟೆ ಇದು? ಹೆಂಗೈತೆ ನೋಡಿ ಇಲ್ಲಿ. ಈಗ ಸೌಂಡ್ ಕಮ್ಮಿ ಮಾಡಿಬಿಡ್ತು. ತೆಗಿ, ಡೋರ್ ತೆಗೆದ್ಬಿಟ್ಟು ಓಡಿಸಿ. ಇವಾಗ ಈಗ ಸೌಂಡ್ ಎಲ್ಲ ನಿಲ್ಲಿಸ್ಬಿಡ್ತು ಇವಾಗ, ಅಲ್ವಾ? ಸೌಂಡ್ ಎಲ್ಲ ನಿಲ್ಲಿಸ್ಬಿಡ್ತು ಇವಾಗ. ನೋಡು, ಏನು ಮಾಡಲ್ಲ ಅದು. ಒಂದು ಎತ್ಕೋ, ಪ್ಲೇಟ್. ಏನು ಮಾಡಲ್ಲ ಬಾ ಅದು. ಅದೇನು ಮಾಡಲ್ಲ ಕಣೆ ಅದು. ಆ ಕಡೆಯಿಂದ ಈ ಕಡೆಗೆ ಹೋಗುತ್ತೆ, ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ. ಐ ನಡಿ, ಅಲ್ಲಿ ಹೇಳ್ಕೊಂಡೋಗಿ ಹಂಗಿನೇ. ಬಟ್ಟೆಗೆ ಬೌಲ್ಗೆಲ್ಲ ಹಾಕ್ಬಿಟ್ಟಿಯಲ್ಲ. ಅಯ್ಯೋ ಕರ್ಮ. ನನ್ಗೇನು ಅಲ್ಲಿ ಲೈಟ್ ಹತ್ರ, ಇಲ್ಲಿ 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 ಅದ್ರ ಮೇಲೆ ಒಸ್ಕೊಂಡು ತಗೊಂಡೋಗ್ಬೇಕು. ಈ ಪಾಠ ನೀವೇ ಮಾಡಿದ್ದನಲ್ಲ, ಬರಲ್ಲ. ಹೌದಾ? ಕೊಡಿ. ಇಟ್ಕೊಳಕ್ ಬರಲ್ಲ ಇವಳಿಗೆ. ಹಿಂಗೆ ನೀವೇ ಇಟ್ಕೊಳಕ್ ಬಂದಿಲ್ಲ. ಆ ಕಡೆ ಡೋರ್ ತೆಗಿಯೇ. ಆ ಕಡೆ ತೆಗಿಯೇ. ಲೈಟ್ ಇರಿ, ಬಿಡ್ಬೇಡಿ. ಬಿಡ್ಬೇಕು ಹಿಂಗೆ ನೋಡಿ. ಅದು ಕಚ್ಚಲ್ಲ ನೋಡಿ. ಎಲ್ಲಿ ಅದು? ಇಲ್ಲಿ ಡೋರ್ ಹಾಕ್ತಿ. ಎಷ್ಟು ಸೌಂಡ್ ಮಾಡ್ತಿತ್ತಲ್ಲ. ಗೈಸ್ ನೋಡಿ, ನಮ್ಮಮ್ಮ ಫ್ರೂಟ್ಸ್ ಎಲ್ಲನೂ ಅವತ್ತು ತಗೊಂಡು ಬಂದು ಇಟ್ಬಿಟ್ಟು ನೋಡೇ ಇಲ್ಲ. ಹಿಂಗ ಮಾಡೋದು ಮ್ಯಾಮ್. ನೋಡಿ, ಎಲ್ಲ ಕೊಳ್ತು ಹೋಗಿ ಬಂದಿದೆ. ಹೌದಾ? ಎಲ್ಲ ಬೂಸ್ಟ್ ಆಗಿದೆ ಅಲ್ಲ. ನೋಡಿ ಇಲ್ಲಿ. ನೋಡ್ಲಿಲ್ವಾ ನಾನು? ಫ್ರೂಟ್ಸ್ ಎಷ್ಟು ಗೊತ್ತಾ KG? ಈ ಥರ ಎಲ್ಲ ವೇಸ್ಟ್ ಮಾಡ್ತಾರಾ? ಹೌದಾ? ಅಮ್ಮನಾಗಿ ನೀವು ನೋಡಿ ಇಲ್ಲೆಲ್ಲ. ನೀನು ನೋಡ್ಬೇಕಿತ್ತು ಮಗಳಾಗಿ. ನೀವು ಅದನ್ನೆಲ್ಲ ಫ್ರೂಟ್ಸ್ ಸಾಲಡ್ ಮಾಡ್ಕೊಡ್ಬೇಕು ತಾನೆ ನನಗೆ. ಹೌದಾ? ನಿಂಗೆ ಮಾಡ್ಕೊಟ್ಬಿಟ್ಟು ನೀನು ತಿನ್ನಕ್ಕೆ ಕೂರ್ಸ್ಬಿಟ್ಟು ತಿಂತಿದ್ದೆಪ್ಪ. ಆಮೇಲೆ ನಾವೇನು ತಿಂತೀವಿ? ನೀವು ಇದನ್ನೇ ತಿನ್ನಿ. ಹೌದಾ? ಆಯ್ತಪ್ಪ, ಈಗೆಲ್ಲ ಮಾಡು. ಫ್ರೂಟ್ ಸಾಲಡ್ ಮಾಡ್ಬೇಕು. ಅದಕ್ಕೆ ನಾನು ನೋಡಿ, ನಮ್ಮಮ್ಮ ಆದ್ರೂ ವೇಸ್ಟ್ ಮಾಡಿದ್ರು, ನಾನಾದ್ರೆ ಹಂಗೆ ವೇಸ್ಟ್ ಮಾಡಲ್ಲ. ಮಾಡ್ತೀನಿ ಅಂತ ಅಯ್ಯೋ ಪಾಪ, ಇಷ್ಟು ಚೆನ್ನಾಗಿ ಮಾಡ್ತಾಳೆ ನೋಡಿ. ಸಂಗಿ, ಏನು ಮಾಡ್ತಾ ಇದೆಯಾ? ನೋಡಿ ಮಾಮ್, ನಾನು ಅವೆಲ್ಲ ಫ್ರೂಟ್ಸ್ ಎಲ್ಲ ಸೇರಿಸಿ ಇವಾಗ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ನಾನು ಕರಿಬೇಕು ತಾನೇ?
ನಾನೇ ಮಾಡಿದೆ ನಿಮ್ಮ ಸರ್ಪ್ರೈಸ್ ಕೊಡೋಣ ಅಂತ. ಹಾಂ, ಸರ್ಪ್ರೈಸ್ ಕೊಡೋಣ ಅಂತ ನಾನು ವಿಡಿಯೋ ಮಾಡ್ತಿದ್ದೆ ನೀನು ಕರೆದಿದ್ರೆ. ನೀವು ವಿಡಿಯೋ ಮಾಡ್ತಿದ್ರಿ ಬಟ್ ನಿಮ್ಗೆ ಸರ್ಪ್ರೈಸ್ ಆಗಲ್ವಲ್ಲ. ಹೂ ಹಂಗೆ ಎಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡು ಫ್ರೂಟ್ ಸಲಾಡ್ ಮಾಡೋದು ಸರ್ಪ್ರೈಸ್ ಆಗಲ್ಲ ಅಲ್ವಮ್ಮ? ಸರ್ಪ್ರೈಸ್ ಗಿಫ್ಟ್ ಫಾರ್ ಮಮ್ಮು. ನನಗೆ ಎಲ್ಲಿ ಹಾಕಿದ್ಯಾ? ಹೇಗಿದೆ? ತುಂಬ ಚೆನ್ನಾಗಿದೆ. ಏನೇನು ಫ್ರೂಟ್ಸ್ ಹಾಕಿದ್ಯಾ? ಪೊಮೊಗ್ರನೇಟ್, ಓಕೆ, ಬನಾನಾ, ಓಕೆ, ಐಸ್ ಕ್ರೀಮ್ ಅಲಾಂಗ್ ವಿತ್ ಲೀಚಿ ಫ್ರೂಟ್. ಲಿಚ್ಚಿನೂ ಹಾಕಿದ್ಯಾ? ಯಸ್. ಐಸ್ ಕ್ರೀಮು ಹಾಕಿದ್ಯಾ? ನಿಮ್ಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಅದು ಹೌದು, ಕಲರ್ ಚೇಂಜ್ ಆಗಿದೆಯಲ್ಲ. ಟೇಸ್ಟ್ ನೋಡ್ಬಿಟ್ಟು ಹೇಳಿ. ಹೌದಾ? ಮಾಡಿರೋದನ್ನ ಟೇಸ್ಟ್ ನೋಡಿಬಿಟ್ಟು ತಿಂದ್ಬಿಟ್ಟು ಹೇಳು. ಸ್ಪೂನ್ ಹಾಕು. ಬೆಸ್ಟ್ ಔಟ್ ಆಫ್ ಬೆಸ್ಟ್. ಓಕೆಪ್ಪ, ಕೊಡು ಟೇಸ್ಟ್ ನೋಡ್ತೀನಿ. ಸ್ಪೂನು ತಿನ್ಸ್ಲಾ? ಬೇಡ, ನನಗೆ ಗೊತ್ತು ತಿನ್ನೋದಿಲ್ಲ. ನಾನು ತಿಂತೀನಿ, ನನಗೂ ಗೊತ್ತಿದೆಯಲ್ಲ. ಫಸ್ಟ್ ಮಗುಗೆ ತಿನ್ನಿಸ್ಬೇಕು. ತುಂಬ ಟೇಸ್ಟ್ ಇದೆ. ಹೌದಾ? ಸೂಪರ್ ಟೇಸ್ಟು. ಥ್ಯಾಂಕ್ಸ್ ಹೇಳ್ಬಿಡಿ. ಸ್ಟ್ರಾಬೆರಿ ಅಲ್ಲ, ಐಸ್ ಕ್ರೀಮ್ ಇರೋದ್ರಿಂದ ತುಂಬಾ ಟೇಸ್ಟ್ ಇದೆ. ಓಕೆನಾ? ಎಸ್, ಥ್ಯಾಂಕ್ ಯು. ನೋಡಿ ಕೊಟ್ಟ ತಕ್ಷಣ ತಿನ್ಕೊಳ್ತಿದ್ದಾರೆ ನಮ್ಮಮ್ಮ. ಮತ್ತೆ ವೇಟ್ ಮಾಡಿ. ಐಸ್ ಕ್ರೀಮ್ ಅಂದರೆ ಸಾಕು, ತಿಂತೀನಿ, ನನಗೆ ಇಷ್ಟ. ಎಲ್ಲೇ ಹೋದ್ರು ಐಸ್ ಕ್ರೀಮ್. ಫ್ರೂಟ್ ಸಲಾಡು. ನಮ್ಮದು ಫ್ರಿಜ್ಜಲ್ಲಿ ಕೂಡ ಇನ್ನೂ ಅಷ್ಟು ಐಸ್ ಕ್ರೀಮ್ ಇದೆ ಗೈಸ್. ಈ ಥರ ಐಸ್ ಕ್ರೀಮ್ ಲವರ್ ಇದ್ದರೆ ಟ್ಯಾಗ್ ಮಾಡಿ. ನೀನು ಚಾಕ್ಲೇಟ್ ತಿಂತೀಯ, ನಾನು ಐಸ್ ಕ್ರೀಮ್ ತಿಂತೀನಿ, ಅಷ್ಟೇ ವ್ಯತ್ಯಾಸ. ನೋಡಿ ಹೆಂಗೆ ಬಾಡಿಸ್ತಿದ್ದಾರೆ ನಮ್ಮಮ್ಮ. ಟೇಸ್ಟು ಕೂಡ ಚೆನ್ನಾಗಿದೆ. ಹೌದಾ? ನಾನೇ ಮಾಡಿರೋದಲ್ವ ಅದಕ್ಕೆ. ಚೆನ್ನಾಗಿತ್ತಾ? ನಿಮಗೆ ಸರ್ಪ್ರೈಸ್ ಇಷ್ಟ ಆಯ್ತಾ? ಲಿಚ್ಚಿ ಎಲ್ಲ ಎರಡಾಗಿದೆಯಲ್ಲ. ಮಾಮ್ ಸರ್ಪ್ರೈಸ್ ಇಷ್ಟ ಆಯ್ತಾ ಅಂದೆ. ಕಟ್ ಮಾಡಬೇಕಾದ್ರೆ ಕೂಗೆ ಇಲ್ಲ, ಅದಕ್ಕೆ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ನೋಡಿ ಹೇಗೆ ತಿನ್ನುತ್ತಿದ್ದಾರೆ. ಹೇಗೆ ಮಾಡ್ಕೊಡೋದು? ಹೌದಾ? ಫ್ರೀ ಟೈಮಲ್ಲಿ. ಓಕೆ, ಮಾಡ್ಕೊಳ್ಳೋಣ. ನಾನು ಓದ್ತಿರ್ತೀನಲ್ಲ. ನೀವು ಓದ್ತೀರಾ? ನೀನು ಓದ್ತಿರ್ತೀಯಲ್ಲ. ಓಕೆ, ಆವಾಗ ಫ್ರೀಯಾಗಿ ಬಂದ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ತಿರ್ತೀನಲ್ಲ, ಆವಾಗ ನೀನು ಫ್ರೂಟ್ ಸಲಾಡ್ ಮಾಡಿಕೊಡು. ಓಕೆ, ಅದಕ್ಕೆ ಐಸ್ ಕ್ರೀಮ್ ಮಾತ್ರ ಹಾಕಲ್ಲ. ತಿನ್ನಿ ಮಜಾ ಮಾಡಿ. ಹಾಕ್ತೀನಿ. ನಾನು ಫ್ರೂಟ್ ಸಲಾಡ್ ಮಾಡಿದ್ಲು. ಇವಾಗ ತಿಂದ್ಬಿಟ್ಟು ಈಗ ಯಶೋದಮ್ಮ ನಾನು ಕೂಡ ಗಾರ್ಡನ್ಗೆ ಬಂದ್ವಿ. ಇವಾಗ ನೋಡಿ ಹೂಗಳೆಲ್ಲ ಬಿಡಿಸ್ಕೋಬೇಕು ದೇವ್ರ ಪೂಜೆಗೆ ಅಂತ. ಇವಾಗೆಲ್ಲ ನೋಡ್ತಾ ಇದ್ವಿ ಯಾವ್ಯಾವ ಹೂ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಗಾರ್ಡನಲ್ಲಿ ಗುಲಾಬಿ ಹೂವೆಲ್ಲ ಎಷ್ಟು ಹರಳಿದೆ ಅಂತ, ಮತ್ತು ಡೈರಿ ಹೂ ಕೂಡ ಹಾಗೆ ಅರಳಿಬಿಟ್ಟಿದೆ. ಈಗ ಯಶೋದಮ್ಮ ನಾನು ಇಬ್ಬರು ಕೂಡ ಡೈಲಿ ಕೂಡ ಸಿಗುತ್ತೆ ನಮ್ಮ ಗಾರ್ಡನಲ್ಲಿ ಹೂಗಳು. ಮೊಗ್ಗುಗಳು ಕೂಡ ಹರಳಿರ್ತವೆ. ಪೂಜೆಗೇನು ನಾನೇನು ಕೊಂಡ್ಕೋಬೇಕಾಗಿಲ್ಲ, ನನಗೆ ನಮ್ಮನೆ ಗಾರ್ಡನಲ್ಲೇ ಸಿಗುತ್ತೆ ಹೂಗಳೆಲ್ಲ. ಇವತ್ತು ಯಾಕೋ ಬಿಸಿಲು ಬಂದಿದೆ ಅನಿಸುತ್ತೆ. ಬಿಸಿಲು ಬಂದುಬಿಟ್ರೆ ಸ್ವಲ್ಪ ಗಿಡಗಳೆಲ್ಲ ಬಾಡ್ಬಿಡ್ತವೆ. ಒಂದ್ಸಲ ಇವಾಗ ನೀರು ಹಾಕ್ಬಿಟ್ಟು ಹೋಗ್ತೀನಿ. ಹೂಗಳೆಲ್ಲ ಬಾಡೋಗ್ಬಿಟ್ಟಿರ್ತವೆ. ಗೊತ್ತಿಲ್ಲ, ಬಿಡಿಸ್ಬೇಕಾದ್ರೆ ಅನಿಸುತ್ತೆ. ಬಿಡಿಸ್ಬೇಕಾದ್ರೆ ಅನಿಸುತ್ತೆ. ಈಗ ಸ್ವಲ್ಪ ಹಾಗೆ ನೀರೆಲ್ಲ ಸ್ಪ್ರೇ ಮಾಡಿ ಗಿಡಕ್ಕೆಲ್ಲ. ಇವಾಗ ಇನ್ನೂ ಕೆಲಸ ಇದೆ ಮನೇಲಿ, ಹೋಗಬೇಕು. ಈಗ ನೋಡಿ ಯಶೋದಮ್ಮ ಮೊದಲೇ ಕುಂಬಳಕಾಯಿ ಕಿತ್ತಿ ಬಿಸಾಕ್ಬಿಟ್ಟಿದೆ. ನನಗೆ ಸುಮ್ಮನೆ ಗೊತ್ತಿಲ್ಲ ಅನ್ನೋರಂಗೆ ನೋಡಿ ಕಿತ್ತೆ ಅಂತ ತೋರಿಸ್ತಿದ್ದಾರೆ. ನೋಡಿ ಎಷ್ಟು ನನಗೆ ಯಾಮಾರಿಸ್ತಾರೆ ಅವರು ಅಂತ. ಕಟ್ ಮಾಡಿಬಿಡು ಇವಾಗ ಯಶೋದಮ್ಮ. ಕಟ್ ಮಾಡಿ. ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಕೆಲಸ ಇರುತ್ತೆ. ತಿಂಡಿ ಮಾಡೋದಾಗಲಿ, ಹೂವು ಬಿಡಿಸೋದಾಗಲಿ, ದೇವ್ರ ಪೂಜೆ ಮಾಡೋದಾಗಲಿ, ಮತ್ತು ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸೋದಾಗಲಿ, ಪ್ರತಿಯೊಂದು ಕೆಲಸನೂ ಹೆಣ್ಣಿಗೆ ಮನೆ ಕೆಲಸ ಅಂತಂದಮೇಲೆ ಹೆಣ್ಣಿಗೆ ಭಾರ ಇರುತ್ತೆ. ಅದರಲ್ಲಿ ನಾನು ಕೂಡ ಎದ್ದ ತಕ್ಷಣ ತಿಂಡಿ ಎಲ್ಲ ಮಾಡಿದೆ. ಎಲ್ಲ ತಿಂಡಿ ಎಲ್ಲ ಮುಗಿಸಿ ಎಲ್ಲ ಮಾಡಿ ಬಾಕ್ಸ್ಗೆಲ್ಲ ಹಾಕಿಕೊಟ್ಟು ಮತ್ತೆ ಇವಾಗ ಯಶೋದಮ್ಮನ ಕರ್ಕೊಂಡು ಗಾರ್ಡನ್ಗೆ ಹೋದೆ. ಅಲ್ಲೆಲ್ಲ ಹೂವು ಬಿಡಿಸ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಹಾಗೆ ಮಾಡ್ಕೊಂಡು ಬಂದೆ. ಇವಾಗ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದೇನೆ.
ರಂಗೋಲಿ ಎಲ್ಲ ಹಾಕಿ ಮತ್ತು ದೇವರಿಗೆಲ್ಲ ಹೂವುಗಳೆಲ್ಲ ಮುಡಿಸಿ ಮತ್ತು ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಮತ್ತು ಪೂಜೆನೂ ಮಾಡಿ ಎಲ್ಲ ಮುಗಿಸ್ಬೇಕು. ಮನೆ ಅಂತಂದಮೇಲೆ ಇದ್ದೇ ಇರುತ್ತೆ ಅಲ್ವಾ, ಕೆಲಸಗಳೆಲ್ಲ ತುಂಬಾ ಇರುತ್ತೆ. ನಾವು ಹೆಣ್ಮಕ್ಳು ಕೂಡ ಮಾಡ್ಕೋಬೇಕು. ಅವತ್ತು ಒಂದು ಚಿಟ್ಟೆ ಕೂಡ ಮನೆ ಒಳಗಡೆ ಬಂದುಬಿಟ್ಟಿತ್ತು. ಅದನ್ನು ಓಡಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನನ್ನ ಮಗಳು ಅದರಿಂದ ಭಯ ಬಿಟ್ಬಿಟ್ಲು. ಒಂದು ಹುಳಗಳು ಕಂಡ್ರು ನನ್ನ ಮಗಳಿಗೆ ತುಂಬಾ ಭಯ. ಯಾಕಂದರೆ ಅವಳು ಹುಳಗಳೆಲ್ಲ ಕಚ್ಚಿಬಿಡುತ್ತೆ ಅಂತ ಒಂದ್ಸಲ ಏನೋ ಚಿಕ್ಕದ್ರಲ್ಲಿ ಕಚ್ಚಿಸ್ಕೊಬಿಟ್ಟಿದ್ಲಲ್ವಾ, ಅದಕ್ಕೋಸ್ಕರ ಅವಳು ತುಂಬಾ ಭಯ ಪಡ್ತಾಳೆ. ಸ್ವಲ್ಪ ಶ್ಲೋಕ ಹೇಳ್ಕೊಂಡು ದೇವರಿಗೆ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ದೇವ್ರ ಶ್ಲೋಕ ಹೇಳೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಮೊದಲಿಂದನೂ ಹಾಗೇನೆ ಎಲ್ಲ ದೇವ್ರಗಳ್ದು ಶ್ಲೋಕಗಳೆಲ್ಲ ಹೇಳ್ತಾ ಇರ್ತೀನಿ. ಅವಾಗವಾಗ ದೇವ್ರ ಮನೆಯಲ್ಲಿ ಡೈಲಿ ಪೂಜೆ ಆಗಲೇಬೇಕು, ಇಲ್ಲ ಅಂತಂದರೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ. ನನಗೆ ದೇವ್ರ ಪೂಜೆ ಮಾಡೋದು ಮತ್ತು ಭಜನೆ ಮಾಡೋದು, ಶ್ಲೋಕ ಹೇಳೋದೆಲ್ಲ ನಮ್ಮ ತಂದೆಯಿಂದ ಬಂದಿರೋದು. ನಮ್ಮ ತಂದೆ ರಾಮನ ಭಕ್ತರು. ಯಾವಾಗಲೂ ಭಜನೆ, ಶ್ಲೋಕ, ದೇವ್ರ ಪೂಜೆ ಎಲ್ಲ ತುಂಬಾ ಮಾಡ್ತಾರೆ ಅವರು. ಅದಕ್ಕೋಸ್ಕರ ನಾನು ಕೂಡ ಮಾಡ್ತೀನಿ. ನನಗೆ ಚಿಕ್ಕಂದಿನಿಂದ ಬಂದಿರೋದು ಇದು. ತಂದೆಗೆ ವಯಸ್ಸಾಗಿದ್ದರೂ ಕೂಡ ಬುಕ್ಸ್ ಎಲ್ಲ ಕೂತ್ಕೊಂಡು ಓದ್ತಾರೆ. ಅದು ದೇವರ ನಾಮಗಳೆಲ್ಲ ಹಾಡ್ತಾರೆ. ಮತ್ತು ಭಾವಗೀತೆ, ಭಕ್ತಿಗೀತೆ ಎಲ್ಲ ಕೂಡ ಅವರು ಹಾಡ್ತಾರೆ. ಮತ್ತು ದೇವ್ರ ಭಜನೆನೂ ಸಹ ಮಾಡ್ತಾರೆ. ಅವ್ರು ಯಾವಾಗಲೂ ಅವ್ರ ಕೈಯಲ್ಲೊಂದು ಬುಕ್ಸ್ ಇರುತ್ತೆ, ಓದ್ತಾನೆ ಇರ್ತಾರೆ ಅವರು. ಅವರಿಂದ ನಮಗೆ ಬಂದಿರೋದು ಈ ದೇವ್ರ ಪೂಜೆಗಳೆಲ್ಲ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ದೇವ್ರುಗಳಿಗೂ ಹೂವಿನಿಂದ ಅಲಂಕಾರ ಮಾಡಿ ಮತ್ತು ಇವಾಗ ಪೂಜೆ ಮಾಡಿ ಪ್ರಸಾದಕ್ಕೆಲ್ಲ ಇಟ್ಬಿಟ್ಟು ಇವಾಗ ಮುಗೀತು. ಮನೇಲಿ ಇದ್ಬಿಟ್ರೆ ಎಷ್ಟು ಕೆಲಸ ಮಾಡ್ತಿದ್ರು ಸಂಜೆ ತನಕ ಮುಗಿಯೋದೇ ಇಲ್ಲ. ಕೆಲಸಗಳೆಲ್ಲ ತುಂಬಾ ಕೆಲಸ ಇರುತ್ತೆ. ಒಂದಾದ್ಮೇಲೊಂದು ಕೆಲಸ ಮಾಡ್ತಾನೆ ಇರಬೇಕು ಮಲ್ಗೋ ತನಕ. ಪಕ್ಕದ ಮನೆಯವರು ಗೃಹ ಪ್ರವೇಶಕ್ಕೆ ಕರೆದಿದ್ರು, ಆದ್ರೆ ನಾನು ಹೋಗ್ಲಿಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಮಗಳು ಹೋಗಿದ್ಲು. ನೋಡಿ ಇವಾಗ ಬರ್ತಿದ್ದಾಳೆ. ಏನು ಕೊಟ್ಟಿದ್ದಾರೆ ಗಿಫ್ಟು? ತಾಂಬೂಲನ? ಹೌದಾ? ಏನು ಮಗನೇ ಅದು? ಎಲೆ ತಗೊಂಡು ಬಂದಿದ್ದೀನಿ. ವೀಳ್ಯದ ಎಲೆ ಅಡಿಕೆನಾ? ಮೋಸಂಬಿ ಮತ್ತೆ ಒಂದು ಬಾಕ್ಸ್ ಕೊಟ್ಟಿದ್ದಾರಾ ಗಿಫ್ಟ್ ಅಂತ? ಓಕೆ ಓಕೆ. ಎಲ್ಲರಿಗೂ ಹಾಗೆ ಕೊಟ್ರಾ? ಯಾಕೆ ಯಶೋದಮ್ಮನಿಗೆ 2? ಪಾಪ ನಾನು ಎದುರುಗಡೆ ಮನೆಗೆ ಹೋಗೋಕ್ಕಾಗಲಿಲ್ಲ ಗೃಹ ಪ್ರವೇಶಕ್ಕೆ. ನನ್ನ ಮಗಳು ಹೋಗಿದ್ಲು. ಯಾಕಂತಂದರೆ ನನಗೆ ಹೇಳಿದ್ದೆ ಅವರಿಗೆ. ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.